ವಿವಾದಾತ್ಮಕ ಹೇಳಿಕೆ ಕೊಟ್ಟ ಎಚ್ಡಿಕೆ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾ ಇದೆ. ಕೊಪ್ಪಳದಲ್ಲಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಪ್ರೊಟೆಸ್ಟ್ ಅನ್ನು ನಡೆಸಲಾಗ್ತಾ ಇದೆ. ಕೊಪ್ಪಳದ ಅಶೋಕ ವೃತ್ತದಲ್ಲಿ ಮಹಿಳಾ ಕಾಂಗ್ರೆಸ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ಮಹಿಳೆಯರ ಬಗ್ಗೆ ನಾಲಿಗೆ ಹರಿಬಿಟ್ಟ ಕುಮಾರಸ್ವಾಮಿಗೆ ನೀಚ ಬುದ್ಧಿ ಸ್ವಾಮಿ ಅಂತ ಕರೀತಾ ಇದ್ದಾರೆ. ಕರ್ನಾಟಕದ ಮಹಿಳೆಯರನ್ನ ಕುಮಾರಸ್ವಾಮಿ ಅವಮಾನ ಮಾಡಿದ್ದಾರೆ. ಬಿಜೆಪಿ ಆರ್ಎಸ್ಎಸ್ ಜೊತೆ ಸೇರಿ ಕುಮಾರಸ್ವಾಮಿ ಮನುವಾದಿ ಆಗಿದ್ದಾರೆ. ಅಧಿಕಾರಕ್ಕಾಗಿ ಕುಮಾರಸ್ವಾಮಿ ಮಾನಸಿಕ ಅಸ್ವಸ್ಥರಾಗಿದ್ದಾರೆ. ಕುಮಾರಸ್ವಾಮಿ ಬರಗೆಟ್ಟ ಕುಮಾರಸ್ವಾಮಿ ಅಂತ ಆಕ್ರೋಶಗಳನ್ನು ಕೂಗ್ತಿದ್ದಾರೆ. ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ನಾನು ಕೇಳ್ತೇನೆ. ಯಾವ ಅಧಿಕಾರದಿಂದ ನೀವು ಈ ತರ ಹೇಳಿಕೆಯನ್ನ ಕೊಟ್ಟಿದ್ದೀರಾ? ನಮ್ಮ ಇಡೀ ರಾಜ್ಯದ ಮಹಿಳೆಯರ ಸ್ವಾಭಿಮಾನವನ್ನ ಅವರ ಗರಿತೆಯನ್ನ ಕೆದಕಿದ್ರು. ಗ್ಯಾರಂಟಿ ಯೋಜನೆಯನ್ನ ಪಡೆದಂತ ಎಲ್ಲ ಮಹಿಳೆಯರು ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ರೆ ನಮ್ಮೆಲ್ಲ ಕಾಂಗ್ರೆಸ್ಸಿನ ಮಹಿಳಾ ಘಟಕದಿಂದ ನಾವು ನಿಮಗೆ ಒಂದು ಪ್ರಶ್ನೆ ಕೇಳ್ತೇವೆ. ನೀವು ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಎಲ್ಲ ಸೌಲಭ್ಯವನ್ನು ಕೊಟ್ಟಿದ್ದೀರಾ? ಅವರು ಎಷ್ಟು ಮಟ್ಟಿಗೆ ದಾರಿ ತಪ್ಪಿದ್ದಾರೆ ಅನ್ನೋದನ್ನ ನಮಗೆ ಹೇಳ್ಬೇಕು. ನೀವು ಇಲ್ಲ ಅಂತ ಹೇಳಿದ್ರೆ, ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ರೆ ಯಾವ ರೀತಿ ದಾರಿ ತಪ್ಪಿದ್ದಾರೆ ನಮ್ಮ ಹೆಣ್ಣು ಮಕ್ಕಳು ಅಂತ ನಾವು ನಮ್ಮ ಸಿದ್ದರಾಮಯ್ಯ ಸರ್ಕಾರ, ಡಿಕೆಶಿ ಅವರ ಸರ್ಕಾರ, ನಮ್ಮ ಕಾಂಗ್ರೆಸ್ ಪಕ್ಷ ಮಹಿಳೆಯರ ಸ್ವಾಭಿಮಾನಕ್ಕೆ ಧಕ್ಕೆ ಆಗಬಾರದು ಅಂತ ಹೇಳಿ ಅವರ ಸ್ವತಂತ್ರದಿಂದ ಬದುಕಲಿ, ಅವರಿಗೆ ಒಂದಿಷ್ಟು ಕುಟುಂಬಕ್ಕೆ ಆಸರೆ ಆಗಲಿ, ಬೆಲೆ ಏರಿಕೆಗೆ ಆಸರೆ ಆಗಲಿ ಅಂತ ಹೇಳಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ತಿಂಗಳಿಗೆ ಕೊಡುವಂತಹ ಮಹತ್ತರವಾದ ಯೋಜನೆಯನ್ನು ಮಾಡಿರ್ತಾರೆ. ಇದನ್ನ ನೀವು ನಿಮ್ಮ ರಾಜಕೀಯ ದಾಹವನ್ನ ತೀರ್ಸ್ಕೊಳ್ಳಕ್ಕೆ ಅಥವಾ ಈ ತರ ಹೇಳಿಕೆ ಕೊಟ್ಟಿದ್ದು